ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿಯ ಫಸ್ಟ್ ಪ್ರೊಮೋ ಇವಾಗ ಬಂದಿದೆ. ಅದೇ ಥರ ಒಂದು ಕ್ಯಾಪ್ಷನಲ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಕು ಈ ವೀಕೆಂಡಲ್ಲಿ ಸಿಗುತ್ತೆ ಅಂತ ಗೊತ್ತಾಗ್ತಿದೆ. ಏನಂತ ಅಂದರೆ ಒಂದಾಗಿದ್ದವರೆಲ್ಲ ಇವಾಗ ದೂರ ಆಗಿರೋರೆಲ್ಲ ಒಂದಾದ್ರ ಅಂತ ಮೇಯ್ನಾಗಿ ಹೈಲೈಟ್ ಆಗಿರೋದು ಅಲ್ಲಿ ಗಿಲ್ಲಿ, ಕಾವ್ಯ, ರಕ್ಷಿತಾ, ಅಂದರೆ ಕಾವ್ಯ ಅಂತ ಅಲ್ಲ, ಅಶ್ವಿನಿ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಹೈಲೈಟ್ ಆಗಿದ್ದಾರೆ ಅಂತಲೇ ಅನ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಅದೇ ಥರ ಇವಾಗ ಸಾಟರ್ಡೆ ಎಪಿಸೋಡ್ ಮತ್ತು ಸಂಡೇ ಎಪಿಸೋಡ್ ಎಲಿಮಿನೇಷನ್ ರಿಲೇಟೆಡ್ ಆಗಿ ಕಿಚನ ಚಪ್ಪಾಳೆ ಪಂಚಾಯಿತಿಯಲ್ಲಿ ಯಾರ್ಯಾರಿಗೆಲ್ಲ ಕೊಡ್ಬೋದು, ಯಾರಿಗೆಲ್ಲ ಕ್ಲಾಸ್ ಇರುತ್ತೆ ಅಂತ ಅದನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಎಲ್ಲರೂ ಕೂಡ ಜಾಯ್ನ್ ಆಗಿ ಅಲ್ಲೇ ಅಪ್ಡೇಟ್ ಸಿಗುತ್ತೆ. ಇಲ್ಲೆಲ್ಲೂ ಕೂಡ ಅಪ್ಡೇಟ್ ಸಿಗೋದಿಲ್ಲ. ಇವಾಗ ಮೇಯ್ನಾಗಿ ವಿಷಯಕ್ಕೆ ಬರೋದಾದರೆ ಇಲ್ಲಿ ಒಂದಾಗಿರೋರು ದೂರ ಆದ್ರ ಅಂತ ಇಲ್ಲಿ 2 ಆಪ್ಷನ್ ಬಂದಿರೋದು. ಒಂದು ಗಿಲ್ಲಿ ಮತ್ತು ರಘು ಅವರಾಗಿರ್ಬೋದು, ಮತ್ತು ಗಿಲ್ಲಿ ಮತ್ತು ರಕ್ಷಿತಾ ಅವರಾಗಿರ್ಬೋದು. ಈ ವೀಕಲ್ಲಿ ನೋಡಿರ್ತೀರ ಒಂದು ನಾಮಿನೇಷನ್ಸಲ್ಲಿ ಜಾಸ್ತಿ ಹೈಲೈಟ್ ಆಗಿದೆ ಎಲ್ಲ ಒಂದು ಪಾಯಿಂಟ್ಸ್ಗಳು. ಅದೇ ಥರ ಜೋಡಿ ಟಾಸ್ಕ್ ಬಂದಾಗ ಹೈಲೈಟ್ ಆಗಿದೆ ಅಂತಲೇ ಅನ್ಬೋದು. ನಾಮಿನೇಷನ್ಸಲ್ಲೇ ಇಬ್ಬರು ದೂರ ಆಗಿದ್ದು ರಕ್ಷಿತಾ ಮತ್ತು ರಘು ಅವರು ಗಿಲ್ಲಿ ಅವರಿಂದ. ಅಂದರೆ ಗಿಲ್ಲಿ ಅವ್ರಿಗೆ ಅವರು ನಾಮಿನೇಟ್ ಮಾಡ್ತಾರೆ, ಬಟ್ ಅವ್ರವ್ರ ವ್ಯಕ್ತಿತ್ವನ ಅವರು ಹೇಳ್ಕೋತಾರೆ ಅಷ್ಟೇ. ಅದರಲ್ಲಿ ನೋಡ್ತಾ ಇದ್ರೆ ನೆನ್ನೆ ಎಪಿಸೋಡಲ್ಲೂ ನೋಡಿರ್ಬೋದು, ಲೈವಲ್ಲೂ ಕೂಡ ನೋಡಿರ್ಬೋದು ರಘು ಮತ್ತು ಗಿಲ್ಲಿ ಅವ್ರ ಬಾಂಡಿಂಗ್ ಯಾವ ರೀತಿ ಇತ್ತು, ಯಾವ ರೀತಿ ಆಗಿದೆ ಅಂತ. ಆ ಒಂದು ಪಾಯಿಂಟು ಮೇಯ್ನ್ ಆಗಿ ಹೈಲೈಟ್ ಆಗುತ್ತೆ ಇವತ್ತಿನ ಒಂದು ಎಪಿಸೋಡ್, ಅಂದರೆ ವೀಕೆಂಡ್ ಎಪಿಸೋಡಲ್ಲಿ ಅಂತಲೇ ಅನ್ಬೋದು. ಅದಾದಮೇಲೆ ದೂರ ಇರೋರೆಲ್ಲರೂ ಒಂದಾದ್ರ ಅಂತ ಅಂದಾಗ 2 ಆಪ್ಷನ್ ಬಂತು. ಇದರಲ್ಲಿ ಯಾರ್ಯಾರು ಅಂತ ಅಂದರೆ ರಘು ಮತ್ತು ಅಶ್ವಿನಿ ಅವರು ದೂರ ಇದ್ರು, ಆ್ಯಕ್ಚುಲ್ ಆಗಿ ಒಂದಾದರು. ಬಟ್ ಇವತ್ತಿನ ಒಂದು ಫಸ್ಟ್ ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ನೆಕ್ಸ್ಟ್ ಆಪೋಸಿಟ್ ಆಗಿ ಆಗ್ತಿದ್ದಾರೆ ಅಂತ. ಅಂದರೆ ಬೆಳಗ್ಗೆ ಪ್ರೊಮೋದಲ್ಲಿ ಜಗಳನೂ ಕೂಡ ಆಡಿದ್ರು, ಆ ಒಂದು ವರ್ಡ್ ಯೂಸ್ ಮಾಡಿರೋದ್ರಿಂದ ಅವಾಗಲೂ ಕೂಡ ಅವರು ದೂರ ಆಗಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಮೇಯ್ನ್ ಆಗಿ ಹೈಲೈಟ್ ಆಗಿರೋ ಪಾಯಿಂಟು ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಿಚ್ಚ ಸುದೀಪ್ ಅವರು ಕ್ಲಾರಿಟಿನೂ ಕೂಡ ಸಿಗುತ್ತೆ. ಯಾರು ಕೂಡ ಏನು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಎಲ್ಲನೂ ಕೂಡ ಬರೋದಿಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗು ಇರ್ಬೋದೇನೋ. ನೋಡೋಣ ಯಾವ ರೀತಿ ಎಪಿಸೋಡ್ ಬರುತ್ತೆ ಅಂತ. ಬಟ್ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಸು ಕೂಡ ಇದೆ ಈ ವಾರದ ವೀಕೆಂಡಲ್ಲಿ. ಬಟ್ ಎಲಿಮಿನೇಷನಲ್ಲೂ ಕೂಡ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಎಲಿಮಿನೇಷನ್ ಟ್ವಿಸ್ಟ್ ಇರುತ್ತೆ, ಯಾವ್ಯಾವ ರೀತಿ ಬರುತ್ತೆ ಎಪಿಸೋಡ್ ಅಂತ. ಮೇಯ್ನ್ ಆಗಿ ಹೈಲೈಟ್ ಆಗಿರೋದು ಇವರಿಷ್ಟು ಜನ ಈ ಒಂದು ಎಪಿಸೋಡಲ್ಲಿ ಆ ಒಂದು ಟಾಪಿಕ್ ಬರ್ಬೋದು. ಅಂದರೆ ಜಗಳ ಆಗಿರೋದಾಗಿರ್ಬೋದು, ಗಿಲ್ಲಿಯವರು ಚೈತ್ರ ಅವ್ರ ಬಗ್ಗೆ ಮಾತಾಡೋದಾಗಿರ್ಬೋದು. ಬಟ್ ಎಲ್ಲದೂ ಕೂಡ ಕ್ಲಾರಿಟಿ ಸಿಗುತ್ತಾ ಇಲ್ವಾ ಅಂತ ನಾವು ಕಿಚ್ಚ ಸುದೀಪ್ ಅವ್ರ ವೀಕೆಂಡಲ್ಲೇ ನೋಡಬೇಕಾಗಿರುತ್ತೆ. ಅಂದರೆ ಶನಿವಾರದ ಎಪಿಸೋಡಲ್ಲಿ ಯಾವ ರೀತಿ ಬರುತ್ತೆ ಅಂತ. ನಿಮ್ಮ ಪ್ರಕಾರ ಯಾರಿಗೆಲ್ಲ ಕ್ಲಾಸ್ ತೊಗೊಳ್ಬೇಕು, ಯಾರ್ಯಾರ ನಡವಳಿಕೆ ಚೆನ್ನಾಗಿರಲಿಲ್ಲ, ಕಿಚ್ಚನ ಚಪ್ಪಾಳೆ ಯಾರಿಗೆಲ್ಲ ಬರಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆದಂತೆ ಕಮೆಂಟ್ ಮಾಡಿ. ಇದಿಷ್ಟು ಒಂದು ಪ್ರೊಮೋ ರಿವ್ಯೂ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡಂತೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.